ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಇದೇನಪ್ಪ ಮೂರು ಒಟ್ಟೊಟ್ಟಿಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಶಾಕ್ ಆಗ್ತಾ ಇದ್ದೀರಾ? ಸಿಂಪಲ್ ಹಾಯ್ ಹಲೋ ಹೇಳೋ ಬದಲು ನಮಸ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಕಂಗ್ರ್ಯಾಚುಲೇಷನ್ಸ್ ಏನಕ್ಕಪ್ಪ ಅಂತಂದ್ರೆ, ನೀವು ನಿಮ್ಮ ಜೀವನದಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೀವಿಟ್ಟ ಮೊದಲನೇ ಹೆಜ್ಜೆಗೆ ಕಂಗ್ರ್ಯಾಚುಲೇಷನ್ಸ್. ಇನ್ನು ಆಲ್ ದ ವೆರಿ ಬೆಸ್ಟ್ ಏನಕ್ಕಪ್ಪ ಅಂತಂದ್ರೆ, ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿದ್ದೆ ಆದಲ್ಲಿ ನನ್ನ ಜೀವನ ಹೇಗೆ ಒಂದು ವಿಡಿಯೋಯಿಂದ 360 ಡಿಗ್ರಿ ನನ್ನ ಲೈಫ್ ಟರ್ನ್ ಆಯಿತು, ಹಾಗೆ ನಿಮ್ಮ ಜೀವನನೂ ಆಗತ್ತೆ ಅನ್ನೋ ಅಶ್ಯೂರೆನ್ಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಿರ ವಾಚ್ ಮಾಡಿ. ಸೊ ಅದಕ್ಕೆ ಆಲ್ ದ ವೆರಿ ಬೆಸ್ಟ್. ಓಕೆ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರೋಣ. ಎಷ್ಟು ಜನಕ್ಕೆ ಸ್ಕೂಲಲ್ಲಿ ಅಥವಾ ಕಾಲೇಜಸ್ಸಲ್ಲಿ ದುಡ್ಡು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ? ಒಬ್ರು ಇಬ್ರು ಕೂಡ ಖಂಡಿತವಾಗ್ಲೂ ಇರಕ್ಕೆ ಚಾನ್ಸೇ ಇಲ್ಲ ಬಿಡಿ. ನಾವು ಓದಿರೋ ಡಿಫ್ರೆನ್ಸಿಯೇಷನ್ ಆಗಿರ್ಬೋದು, ಇಂಟಿಗ್ರೇಷನ್ ಆಗಿರ್ಬೋದು, ಎಷ್ಟೋ ಥಿಯರೀಸು ಇದೆಲ್ಲ ನಮಗೆ ಎಲ್ಲಿ ಯೂಸ್ ಆಗ್ತಾ ಇದೆ? ಖಂಡಿತವಾಗ್ಲೂ ಇಲ್ಲ. ಎಂಡ್ ಆಫ್ ದ ಡೇ ನಾವು ಏನೇ ಓದಿದ್ರು ಫೈನಲ್ ಅಜೆಂಡಾ ಬಂದು ದುಡ್ಡು ಮಾಡಬೇಕು ಅನ್ನೋದಾಗಿರತ್ತೆ. ಇದನ್ನೆಲ್ಲ ಪಕ್ಕಕ್ಕೆ ಇಡೋಣ ಒಂದ್ ಕಡೆ. ಇವತ್ತು ಎಷ್ಟು ಜನ ಡಿಸ್ಟಿಂಕ್ಷನಲ್ಲಿ ಡಿಗ್ರಿ ಮುಗಿಸಿ ಸರ್ಟಿಫಿಕೇಟ್ಸ್ ಇಟ್ಕೊಂಡು ತುಂಬಾನೇ ಕಡೆ ಹಲ್ದು ಕೆಲಸ ತಗೊಂಡು ನಿಮಗೆ ಬರ್ತಾ ಇರೋ ಸ್ಯಾಲ್ರಿ ನಿಮಗೆ ಸಾಕಾಗ್ತಾ ಇದೆ ಅಂತ ಸಮಾಧಾನವಾಗಿದ್ದೀರಾ? ಇಲ್ಲ, ಎಷ್ಟು ಜನ PhD ಮಾಡಿ ಬರೀ ಮದ್ವೆ ಆಯ್ತು ಮಗು ಆಯ್ತು ಅಂದ್ಬಿಟ್ಟು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇಂದ ಹೊರಗೆ ಹೋಗಕ್ಕಾಗದೆ ಮನೆಯಲ್ಲಿ ಸಮಾಧಾನವಾಗಿ ಕೂತಿರೋರಿದ್ದೀರಾ? ಯಾರು ಇಲ್ಲ. ಇಷ್ಟ ಥಿಂಗ್ಸ್ ಅಲ್ಲಿ ಯಾವ್ದಾದ್ರು ಒಂದೇ ಒಂದ್ ವಿಷಯ ನಿಮಗೆ ರಿಲೇಟ್ ಆಗ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೋಸ್ಕರನೇ ಅಂತ ತಿಳ್ಕೊಂಡು ಕೊನೆವರೆಗೂ ವಿಡಿಯೋ ನೋಡಿ. ಓಕೆ, ನನ್ನ ಇಂಟ್ರೊಡಕ್ಷನ್ ಕೊಡೋದೇ ಮರ್ತ್ಬಿಟ್ಟಿದ್ದೀನಿ. ನನ್ನ ಹೆಸರು ಮೇಘನಾ ಅಂತ. ನನ್ನ ಎಜುಕೇಶನ್ ಬಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಮಾಡಿದ್ದೀನಿ ಕೂಡ. ನನಗೆ ಮದುವೆ ಆಗಿ 9 ವರ್ಷ ಆಯಿತು, 8 ವರ್ಷದ ಮಗ ಕೂಡ ಇದ್ದಾನೆ. ನಾನಿರೋದು ಬ್ಯಾಂಗ್ಳೂರ್ನಲ್ಲಿ. ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿದ್ದು ಎಲ್ಲೋ ಒಂದು ಕಡೆ ವೇಸ್ಟ್ ಆಗೋಯ್ತು ಅಂತ ತುಂಬಾ ಬೇಜಾರು ಮಾಡಿಕೊಂಡು ಫ್ರೀ ಟೈಮಲ್ಲಿ ರೀಲ್ಸ್ ಸ್ಕ್ರಾಲ್ ಮಾಡುವಾಗ ನನಗೂ ಕೂಡ ನಿಮ್ಮ ಥರನೇ ಒಂದು ರೀಲ್ ಸಿಕ್ತು. ಆ ರೀಲಲ್ಲಿ ಒಂದು ನಂಬರ್ ಸಿಕ್ತು. ಆ ನಂಬರಿಂದ ಒಂದು ಯೂಟ್ಯೂಬ್ ವಿಡಿಯೋನ ವಾಚ್ ಮಾಡಿದೆ. ಆ ಯೂಟ್ಯೂಬ್ ವಿಡಿಯೋನ ವಾಚ್ ಮಾಡಿದ್ಮೇಲೆ ನನ್ನ ಜೀವನ ನಾನು ಮೊದಲೇ ಹೇಳಿದಾಗಲೇ ಕಂಪ್ಲೀಟಾಗಿ ಬದಲಾಗಿದೆ. ಆ್ಯಂಡ್ 1.5 ವರ್ಷದಲ್ಲಿ ನಾನು 30 ಲಕ್ಷ ಹಣ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾ ಹೆಮ್ಮೆ ಇದೆ. ಬಿಕಾಸ್ ಈ ಥರ ಒಂದು ಅವಕಾಶ ಎಷ್ಟೋ ಜನಕ್ಕೆ ಸಿಕ್ಕಿರಲ್ಲ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ಅವಕಾಶ ನಿಮಗೆ ಸಿಕ್ಕಾಗಿದೆ, ಬಳಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಇದ್ರ ಬಗ್ಗೆ ನಾನು ಜನಗಳಿಗೆ ಎಜುಕೇಟ್ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡುವಾಗ ತುಂಬ ಜನ ಕೇಳ್ಕೊಂಡಿದ್ರಿ, ಮ್ಯಾಮ್ ಇದ್ರ ಬಗ್ಗೆ ನಮಗೂ ಹೇಳ್ಕೊಡಿ, ದಿವ್ಸಕ್ಕೆ 10,000 20,000 30,000ವರೆಗೂ ದುಡ್ದೆ ಅಂದ್ಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದೀರಾ, ನಮಗೂ ಹೇಳ್ಕೊಡಿ, ನಾವು ಹೋಮ್ ಮೇಕರ್ಸ್ ಇದ್ದೀವಿ ಅಥವಾ ಜಾಬ್ ಹೋಲ್ಡರ್ಸ್ ಇದ್ದೀವಿ, ನಮಗೆ ಬರ್ತಾ ಇರೋ ಸಂಬಳ ಸಾಕಾಗ್ತಾ ಇಲ್ಲ, ಅಥವಾ ಮ್ಯಾಮ್ ನಾನು ಅಗ್ಲಗ್ಲ ಮತ್ತೆ ಪೇರೆಂಟ್ಸ್ ಹತ್ರ ಪಾಕೆಟ್ ಮನಿ ಕೇಳಕ್ಕೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಸ್ಟೂಡೆಂಟ್ಸ್ ಇದ್ದೀವಿ, ನಮಗೂ ಕನ್ನಡದಲ್ಲಿ ಹೇಳ್ಕೊಡಿ ಅಂತ ತುಂಬ ಜನ ಕೇಳ್ಕೊಂಡಿದ್ದೀರಾ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ಲಾಟ್ಫಾರ್ಮ್ ಹೆಸರು ಬಂದು iDigitalPreneur ಅಂತ. ಇದು ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಜಸ್ಟ್ ಲೈಕ್ ಬೈಜೂಸ್, ಪ್ಲಾನೆಟ್ ಸ್ಪಾರ್ಕ್, ಬಾನ್ಝು, ಈ ತರ ಎಷ್ಟೋ ಲರ್ನಿಂಗ್ ಪ್ಲಾಟ್ಫಾರ್ಮ್ಗಿಂತ iDigitalPreneur ಸ್ವಲ್ಪ ಯುನೀಕ್ ಆಗಿ ನಿಲ್ಲತ್ತೆ. ಯಾಕೆ ಅಂತಂದ್ರೆ ಆ ಎಲ್ಲ ಪ್ಲಾಟ್ಫಾರ್ಮ್ ನಿಮಗೆ ಲರ್ನಿಂಗ್ ಆಪರ್ಚುನಿಟೀಸ್ ಮಾತ್ರ ಕೊಡ್ತಾ ಇದೆ, ಆದ್ರೆ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಅರ್ನಿಂಗ್ ಆಪರ್ಚುನಿಟೀಸ್ ಕೂಡ ಕೊಡ್ತಾ ಇದೆ. ಅಂತಂದ್ರೆ ಕಲಿಕೆ ಜೊತೆಲಿ ಸಂಪಾದನೆಯ ಅವಕಾಶ ಕೂಡ ನಮ್ಗೆ ಕೊಡ್ತಾ ಇದ್ರೆ ಬಳಸ್ಕೊಳ್ಳೋದು ಮಾತ್ರ ನಿಮ್ ಕೈಯಲ್ಲಿದೆ. ಈ ಪ್ಲಾಟ್ಫಾರ್ಮ್ ಜೆನ್ಯೂನಾ? ನಿಜವಾಗ್ಲೂ ಫೇಕ್ ಇರಲ್ವಾ? ಯಾಕಂದ್ರೆ ಆನ್ಲೈನ್ ಅಲ್ಲಿ ಸಂಪಾದನೆ ಮಾಡಿರೋರಿಗಿಂತ ಹೆಚ್ಚಾಗಿ ಕಳ್ಕೊಂಡಿರೋರೇ ಹೆಚ್ಚಾಗಿರ್ತೀರಾ. ನಿಜವಾಗ್ಲೂ ಜೆನ್ಯೂನ್ ಇದೆಯಾ ಅಂತ ನೀವು ಕೇಳೋದಾದ್ರೆ 100% ಹೌದು. ಈ ಪ್ಲಾಟ್ಫಾರ್ಮ್ ಬಂದು ಸೆಂಟ್ರಲ್ ಗವರ್ಮೆಂಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ. GST ಸರ್ಟಿಫಿಕೇಶನ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಆ್ಯಂಡ್ ಈ ಪ್ಲಾಟ್ಫಾರ್ಮ್ ಇಂದ ನಮ್ಮ ಅಕೌಂಟ್ಗೆ ಏನು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅದು 2% TDS ಕಟ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಇದರಿಂದ ನಿಮಗೆ ಗೊತ್ತಾಗುತ್ತೆ ನಮ್ಮ ಪ್ಲಾಟ್ಫಾರ್ಮ್ಗೆ ಸಂಪೂರ್ಣವಾಗಿ ಗವರ್ಮೆಂಟ್ ಅಪ್ರೂವಲ್ ಇದೆ ಅಂತ. ಇನ್ನು ಈ ಪ್ಲಾಟ್ಫಾರ್ಮ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ಬೋದು ಮ್ಯಾಮ್ ಅಂತ ನೀವು ಕೇಳೋದಾದ್ರೆ, ಹೌಸ್ ವೈಫ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಟೋಟಲಿ ಯಾರ ಹತ್ರ ಎಲ್ಲ ಆಧಾರ್ ಇದೆ, ಬೇಸಿಕ್ ಇಂಗ್ಲಿಷ್ ನನ್ಗೆ ಅರ್ಥ ಆಗತ್ತೆ ಅನ್ನೋರೇನಾದ್ರೂ ನೀವಾಗಿದ್ರೆ ಖಂಡಿತವಾಗ್ಲೂ ನೀವು ಈ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಕ್ ಮಾಡ್ಬೋದು. ಈ ಕೆಲಸನ ಎಲ್ಲಿಂದ ಮಾಡಬೇಕು ಮ್ಯಾಮ್ ಅಂತ ನೀವು ಕೇಳೋದಾದ್ರೆ, ನೀವು ಯಾವುದೇ ರೀತಿ ಆಫೀಸ್ಗಂತ ಬರೋದು ಬೇಕಾಗಿಲ್ಲ, ಯಾವುದೇ ರೀತಿ ಟ್ರೈನಿಂಗ್ಸ್ ಅಂತ ಹೋಗಿ ಅಟೆಂಡ್ ಮಾಡೋದು ಬೇಕಾಗಿಲ್ಲ. ನೀವು ಯಾವ ಜಾಗದಲ್ಲಿ ಇರ್ತೀರಾ ಮನೆಯಿಂದನೇ ಕುತ್ಕೊಂಡು ಸಂಪಾದನೆ ಮಾಡ್ಬೋದು ಈ ಪ್ಲಾಟ್ಫಾರ್ಮ್ ಅಲ್ಲಿ. ಇನ್ನು ಟ್ರೈನಿಂಗ್ಸ್ ಎಲ್ಲ ಕೂಡ ನಿಮಗೆ ಆನ್ಲೈನ್ ಅಲ್ಲಿ ಲೈವ್ ಕೂಡ ಇರುತ್ತೆ, ಕೆಲವೊಂದು ರೆಕಾರ್ಡಿಂಗ್ ಸೆಷನ್ಸ್ ಕೂಡ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಈ ಟೈಮಲ್ಲಿ ನಾನು ಕುತ್ಕೊಬೇಕಪ್ಪ, ಟ್ರೈನಿಂಗ್ ಮುಗಿಸ್ಕೊಬೇಕಪ್ಪ ಆ ಥರ ಎಲ್ಲ ಏನೂ ಇರೋದಿಲ್ಲ. ಲೈಫ್ ಟೈಮ್ ಆಪರ್ಚುನಿಟಿ ಇರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ಕುತ್ಕೊಂಡು ನೀವು ಟ್ರೈನಿಂಗ್ ಮುಗಿಸ್ಕೊಂಡು ನೀವು ವರ್ಕ್ ಮಾಡ್ಬೋದು. ದಿವಸದಲ್ಲಿ 2 ರಿಂದ 3 ಗಂಟೆಗಳ ಕಾಲ ನೀವು ಕೊಟ್ರೆ ಸಾಕು, ನೀವು ವರ್ಕ್ ಮಾಡ್ಬೋದು.
ಇದಿಷ್ಟು ಗೊತ್ತಾಗಿದೆ ಅನ್ಕೊಳ್ತೀನಿ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ನು ಹೇಗ್ ಮ್ಯಾಮ್ ವರ್ಕ್ ಮಾಡೋದು ಅಂತ ನೀವು ಕೇಳೋದಾದ್ರೆ, ಈ ಪ್ಲಾಟ್ಫಾರ್ಮ್ ಅಲ್ಲಿ ನೀವು 2 ತರ ಕೆಲಸ ಮಾಡ್ಬೋದು. ಮೊದಲನೇದು ಬಂದು ಫ್ರೀಲಾನ್ಸಿಂಗ್ ಅಂತ. ಫ್ರೀಲಾನ್ಸಿಂಗ್ ಅಲ್ಲಿ ಈ ಪ್ಲಾಟ್ಫಾರ್ಮ್ ನಿಮ್ಗೆ 40+ ಹೈ ಪೇಯಿಂಗ್ ಡಿಜಿಟಲ್ ಸ್ಕಿಲ್ಸ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. 40ರಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಒಂದೇ ಚೂಸ್ ಮಾಡಬೇಕು, ಎರಡೇ ಚೂಸ್ ಮಾಡಬೇಕು ಅಂತ ಏನಿಲ್ಲ. ನೀವು 40 ಕೋರ್ಸ್ಗಳನ್ನ ಕಲಿತೀರಾ ಅಂತಂದ್ರು ಇಟ್ ಇಸ್ ವೆಲ್ ಅಂಡ್ ಗುಡ್. ಅದು ನಿಮಗೆ ಬಿಟ್ಟಿದ್ದು. ಯಾವ ಕೋರ್ಸ್ನಾದ್ರೂ ನೀವು ಕಲಿಬಹುದು. ಕೋರ್ಸ್ನ ಕಲಿತು ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ತುಂಬಾನೇ ಸಿಗತ್ತೆ ನಿಮಗೆ. upwork.com ಆಗಿರ್ಬೋದು, fiverr.com ಆಗಿರ್ಬೋದು, jiffy.com, freelancing.com, ಈ ತರ ಸುಮಾರು ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಇದೆ. ಅಂಡ್ ಅದ್ರ ಜೊತೆಲಿ ನೀವು ಫ್ರೀಲಾನ್ಸಿಂಗ್ ಜಾಬ್ಗೆ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲೇ ಕೂಡ ನಿಮಗೆ ಅಪ್ಲೈ ಮಾಡೋ ಅವಕಾಶನ ಕೊಟ್ಟಿದ್ದಾರೆ. ಇನ್ನು ಹೆಂಗೆ ಮ್ಯಾಮ್ ಅದೆಲ್ಲ ಅಂತ ನೀವು ಕೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಫ್ರೀಲಾನ್ಸಿಂಗ್ ಕೋರ್ಸ್ಗಳಂತ ಏನು ಹೇಳಿದೆ ಅದರಲ್ಲಿ ಕೆಲವೊಂದು ಹೇಳೋದಾದ್ರೆ ಆಡ್ಸ್ ಜನರೇಷನ್, ಫೇಸ್ಬುಕ್ ಆಡ್ಸ್ ಜನರೇಷನ್, ಡಿಜಿಟಲ್ ಮಾರ್ಕೆಟಿಂಗ್, ಕಾಪಿ ರೈಟಿಂಗ್, ಕಾಂಟೆಂಟ್ ರೈಟಿಂಗ್, ಈ ಥರ ಎಷ್ಟೊಂದು ಕೋರ್ಸ್ಗಳಿದಾವೆ. ಆ ಕೋರ್ಸಲ್ಲಿ ನಾನು ಆಡ್ಸ್ ಜನರೇಷನ್ ಅಂತ ಒಂದು ಕಲಿತೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಆಡ್ಸ್ ಜನರೇಷನ್ ನಾನು ಕಲ್ತಿದ್ದೀನಿ. ನಾನು ಹೋಗಿ ಫ್ರೀಲಾನ್ಸಿಂಗ್ ವೆಬ್ಸೈಟಲ್ಲಿ ನನ್ನ ಹೆಸರು ಮೇಘನಾ, ನಾನು ಆಡ್ಸ್ ಜನರೇಷನ್ನ ಕಲ್ತಿದ್ದೀನಿ ನೋಡಿ, ಈ ಥರ ನಾನು ಆ್ಯಡ್ ಮಾಡಬಲ್ಲೆ ಅಂತ ಒಂದು ಸ್ಯಾಂಪಲ್ ಹಾಕಿ, ಈ ಥರ ನಿಮಗೆ ಏನಾದರೂ ವರ್ಕ್ ರಿಕ್ವೈರ್ಮೆಂಟ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಆ ವೆಬ್ಸೈಟಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರಾ. ನಿಮ್ಮ ಪ್ರೊಫೈಲ್ನ ಅಂದರೆ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಕೊಳ್ತೀರಾ. ನೀವು ಹೇಗೆ ವರ್ಕ್ ಮಾಡ್ಕೊಡ್ತೀನಿ ಅಂತ ಹೋಗಿ ಪ್ಲ್ಯಾಟ್ಫಾರ್ಮಲ್ಲಿ ರಿಜಿಸ್ಟರ್ ಆಗಿರ್ತೀರಿ, ಅದೇ ರೀತಿ ಸುಮಾರಷ್ಟು ಕಂಪನಿಗಳು ನಾನು ವರ್ಕ್ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಬಂದು ರಿಜಿಸ್ಟರ್ ಆಗಿರ್ತಾರೆ. ಸೊ ಅವ್ರು ಬಂದು ನಿಮ್ಮ ಪ್ರಾಜೆಕ್ಟ್ ನೋಡ್ತಾರೆ ಅಥವಾ ನಿಮ್ಮ ಸ್ಯಾಂಪಲ್ನ ನೋಡ್ತಾರೆ, ನೋಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ನಂಬರಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿಮ್ಮ ಮೇಲ್ ಐ ಡಿ ಕೊಟ್ಟಿರ್ತೀರಾ ಅಂತಂದ್ರೆ ಮೇಲ್ ಐ ಡಿ ಥ್ರೂ ನಿಮ್ಮನ್ನ ರೀಚ್ ಔಟ್ ಮಾಡ್ತಾರೆ. ಮಾಡಿದಾಗ ಅವ್ರ ಹತ್ರ ನೀವು ಮಾತಾಡ್ಕೊಳ್ಬಹುದು. ಲೈಕ್ ಈ ಪ್ರಾಜೆಕ್ಟ್ಗೆ ನಾನು ಇಷ್ಟು ಕೋಟ್ ಮಾಡ್ತೀನಿ, ಇಷ್ಟು ನಾನು ಚಾರ್ಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಪ್ರೈಸ್ ಎಲ್ಲಾನು ಓಕೆ ಆಯಿತು, ಅಥವಾ ನೀವು ಒಂದು ವಾರಕ್ಕೆ ನಾನು ನಿಮಗೆ ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ, ಅಥವಾ 1 ಇಯರ್ ನಾನು ನಿಮ್ಮ ಕಂಪ್ನಿಗೆ ಪ್ರಾಜೆಕ್ಟ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಆ ಕಂಪ್ನಿ ಜೊತೆ ಮಾತಾಡ್ಕೊಳ್ಬೇಕಾಗತ್ತೆ. ಆಗ ಎಲ್ಲ ಓಕೆ ಆಯಿತು ಅನ್ನೋದಾದರೆ ಅವ್ರು ನಿಮಗೆ ಪೇಮೆಂಟ್ ಮಾಡ್ತಾರೆ, ನೀವು ಅವ್ರಿಗೆ ಪ್ರಾಜೆಕ್ಟ್ ಮಾಡ್ಕೊಡ್ತೀರಿ. ಸೊ ದಿಸ್ ಈಸ್ ಹೌ ಫ್ರೀಲಾನ್ಸಿಂಗ್ ವರ್ಕ್. ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನು ಆಡ್ಸ್ ಜನರೇಷನ್ ಅಂತ ಹೇಳಿದೆ, ಅದು ಹೆಂಗೆ ಮ್ಯಾಮ್ ಮಾಡೋದು ಅಂತ ನೀವು ಡೈರೆಕ್ಟಾಗಿ ನನಗೆ ಕೇಳಬಹುದು. ಅದು ಹೇಗೆ ಮಾಡಬೇಕು, ಆಡ್ಸ್ ಜನರೇಷನ್ ಅಂದರೆ ಏನು ಅಂತಾನೆ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡೋದು ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ. ಆ್ಯಂಡ್ ಯಾವಾಗ ಕೋರ್ಸ್ ಕಂಪ್ಲೀಟ್ ಆಗುತ್ತೆ, ಎಷ್ಟು ದಿವಸ ಬೇಕಾಗತ್ತೆ ಕೋರ್ಸ್ ಕಂಪ್ಲೀಟ್ ಮಾಡೋದಕ್ಕೇನೆ ಅಂತ ನೀವು ಕೇಳೋದಾದರೆ, ಕೋರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಲೈಕ್ ಅಪ್ರಾಕ್ಸಿಮೇಟ್ಲಿ 2 months ಆದರೂ ಬೇಕಾಗತ್ತೆ. ನಾನು ಖಂಡಿತವಾಗ್ಲೂ ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ, 1 ವಾರದಲ್ಲಿ ಮುಗಿಸ್ತೀರಾ, 15 ದಿವಸದಲ್ಲಿ ಮುಗಿಸ್ತೀರಾ ಅಂತ. ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಬಟ್ ನೀವು ದಿವಸ ಕರೆಕ್ಟಾಗಿ ಕುತ್ಕೊಂಡು ಕೇಳಿದ್ದೆ ಆದಲ್ಲಿ ಒಂದು ಕೋರ್ಸ್ನ ಮುಗಿಸ್ಲಿಕ್ಕೆ ಅಪ್ರಾಕ್ಸಿಮೇಟ್ಲಿ ಸಮ್ಟೈಮ್ಸ್ 3 months ಆಗ್ಬೋದು, 4 months ಆಗ್ಬೋದು, ಬಟ್ ಅಪ್ರಾಕ್ಸಿಮೇಟ್ಲಿ ಇಂಟ್ರೆಸ್ಟ್ ಕೊಟ್ಟು ನೀವು ಕಲ್ತಿದ್ದೆ ಆದಲ್ಲಿ 2 months ಅಲ್ಲಿ ನೀವು ಒಂದು ಕೋರ್ಸ್ನ ಫಿನಿಶ್ ಮಾಡಬಹುದು. ಓಕೆನಾ? ಕೋರ್ಸ್ ಕಲಿತು ಫ್ರೀಲಾನ್ಸಿಂಗ್ ವೆಬ್ಸೈಟಲ್ಲಿ ನೀವು ಪೋರ್ಟ್ಫೋಲಿಯೋ ಹಾಕಿ ಈ ರೀತಿ ವರ್ಕ್ ಮಾಡಿ ನೀವು ಹಣ ಸಂಪಾದನೆ ಮಾಡ್ಬೋದು. ಸೆಕೆಂಡ್ ಒನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ, ವಿಚ್ ಈಸ್ ಮೈ ಫೇವ್ರೆಟ್ ಥಿಂಗ್. ನಾನು ಆಗಲೇ ಹೇಳ್ದಾಗೆ ಹೌಸ್ ವೈಫ್ ಆಗಿದ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ನಿಂದ 1.5 ವರ್ಷದಲ್ಲಿ ನಾನು 30 ಲಕ್ಷ ಹಣ ಸಂಪಾದನೆ ಮಾಡಿದ್ದೀನಿ. ಹೇಗೆ ಮೇಡಮ್, ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಅಂತ ನೀವು ಕೇಳೋದಾದ್ರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನಪ್ಪ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಯೂಟ್ಯೂಬಲ್ಲಿ ನೀವು ಏನೋ ಒಂದು ವಿಡಿಯೋ ನೋಡ್ತಾ ಇರ್ತೀರಾ, ಮಧ್ಯದಲ್ಲಿ ಯಾವುದೋ ಒಂದು ಆ್ಯಡ್ ಬರುತ್ತೆ. ಅದರಲ್ಲಿ ಅವ್ನು ಹೇಳ್ತಾನೆ ಸ್ಯಾಮ್ಸಂಗ್ S24 ಮೊಬೈಲ್ ಅಂತ ತಗೊಳ್ಳೋಣ, ಈ ಮೊಬೈಲ್ ತುಂಬಾನೇ ಚೆನ್ನಾಗಿದೆ, ಇದನ್ನ ನೀವು ಯಾವುದೋ ಒಂದು ಸೊ XYZ ಒಂದು ಅಂಗಡಿಲಿ ಹೋಗಿ ಬೈ ಮಾಡಿದ್ರೆ ಅದಲ್ಲಿ ನನ್ನ ಕೋಡ್ ಯೂಸ್ ಮಾಡ್ಕೊಳ್ಳಿ, ನಿಮಗೆ ಒಂದು 5% ಡಿಸ್ಕೌಂಟ್ ಸಿಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ನಿಮಗೇನಾದರೂ ಸ್ಯಾಮ್ಸಂಗ್ S24 ಬೈ ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇದ್ದರೆ ನೀವೇನು ಮಾಡ್ತೀರಿ, ಡಿಸ್ಕೌಂಟ್ ಸಿಗತ್ತೆ ಅಂತ ಅಂದ್ಬಿಟ್ಟು ನೀವು ಆನ್ಲೈನಲ್ಲಿ ಬೈ ಮಾಡ್ತೀರಾ, ಇಲ್ಲ ಅಂತಂದರೆ ಡೈರೆಕ್ಟಾಗೆ ಹೋಗಿ ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆವಾಗ ಏನಾಗತ್ತೆ, ಅವ್ರ ಕೋಡ್ ನೀವಲ್ಲಿ ಯೂಸ್ ಮಾಡಿದ್ದೇ ಆದಲ್ಲಿ ಯಾರು ರಿವ್ಯೂ ಮಾಡಿರ್ತಾರಲ್ವಾ, ಯಾರು ಆ ಫೋನ್ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿರ್ತಾರಲ್ವಾ, ಅವ್ರಿಗೆ ಸರ್ಟೆನ್ % ಆಫ್ ಅಫಿಲಿಯೇಟ್ ಕಮಿಷನ್ ಅಂತ ಅವ್ರಿಗೆ ಹೋಗತ್ತೆ ಕಂಪನಿ ಕಡೆಯಿಂದ. ಓಕೆನಾ? ಸೊ ಇಲ್ಲಿ 3 ಎಂಡಲ್ಲಿ ಇರೋರ್ಗು ಪ್ರಾಫಿಟ್ ಆಗತ್ತೆ. ಫಸ್ಟ್ ಒನ್ ಯಾರು, ಕಂಪನಿಗೆ ಮೊಬೈಲ್ ಸೇಲ್ ಆಯಿತು, ದುಡ್ಡು ಬಂತು. ಸೆಕೆಂಡ್ ಒನ್ ಯಾರು, ರಿವ್ಯೂ ಮಾಡಿರೋನು, ರಿವ್ಯೂ ಮಾಡಿದಾನೆ, ಅದಕ್ಕೆ ಅವನೇನು ಖರ್ಚು ಮಾಡಿಲ್ಲ, ಆದ್ರೂ ಅವನಿಗೆ ಅಫಿಲಿಯೇಟ್ ಕಮಿಷನ್ ಅಂತ ಬಂತು ಕಂಪನಿ ಕಡೆಯಿಂದ. ಥರ್ಡ್ ಪರ್ಸನ್ ಕಸ್ಟಮರ್ ಅಂದರೆ ನಾವು, ಅಂದರೆ ಯಾರು ಬೈ ಮಾಡಿರ್ತೀವಿ ನಾವು, ನಮಗೇನಾಯ್ತು, ಡಿಸ್ಕೌಂಟ್ ಸಿಕ್ತು.
ಸೊ ಇದನ್ನ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ, ನೀವು ಎಷ್ಟೊಂದು ರೀಲ್ಸ್ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಆಫೀಸ್ ವೇರ್ಸ್, ಮಿಂತ್ರಾ ಹೌಲ್, ಮೀಶೋ ಹೌಲ್, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಅವರು ನಿಮಗೆ ಬಟ್ಟೆಗಳನ್ನ ಅಥವಾ ಜ್ಯುವೆಲ್ರೀಸ್ನ, ಆಕ್ಸೆಸರೀಸ್ನೆಲ್ಲ ನಿಮಗೆ ತೋರಿಸ್ತಾ ಹೋಗ್ತಾರೆ, ರೈಟ್? ತೋರಿಸ್ತಾ ಇರುವಾಗ ಏನು ಹೇಳ್ತಾರೆ, ಲಿಂಕ್ ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ. ಅವಾಗ ನಾವೇನು ಮಾಡ್ತೀವಿ, ನಮ್ಗೆ ಡ್ರೆಸ್ ಇಷ್ಟ ಆಗುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಲಿಂಕ್ ಅಂತ ಟೈಪ್ ಮಾಡ್ತೀವಿ. ಅವ್ರು ನಮಗೆ ಲಿಂಕ್ DM ಮಾಡ್ತಾರೆ. ಆ ಲಿಂಕಲ್ಲಿ ನಮ್ಗೆ ಬಟ್ಟೆ ಇಷ್ಟ ಆಯಿತು ಅಂತಂದಾಗ ನಾವು ಬೈ ಮಾಡ್ತೀವಿ. ಆವಾಗ ಅಗೇನ್ ಯಾರು ವಿಡಿಯೋ ಮಾಡಿ ಹಾಕಿರ್ತಾರೆ ಅವ್ರಿಗೆ ಅಫಿಲಿಯೇಟ್ ಕಮಿಷನ್ ಹೋಗುತ್ತೆ, ನಮಗೆ ಸ್ವಲ್ಪ ಡಿಸ್ಕೌಂಟ್ ಸಿಗತ್ತೆ. ಯಾವ ಬ್ರ್ಯಾಂಡ್ ಬಟ್ಟೆ ಅವರು ರಿವ್ಯೂ ಮಾಡಿರ್ತಾರೆ, ನಾವು ಅದನ್ನ ಬೈ ಮಾಡಿರ್ತೀವಿ, ಅವ್ರಿಗೆ ಒಂದು ಸೇಲ್ ಅಂತ ಆಗತ್ತೆ. ಸೊ ದಿಸ್ ಇಸ್ ಹೌ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ಸ್. ಅಫಿಲಿಯೇಟ್ ಮಾರ್ಕೆಟಿಂಗಿಗೂ ನೆಟ್ವರ್ಕ್ ಮಾರ್ಕೆಟಿಂಗಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ವಿಚ್ ಈಸ್ ಸಮಥಿಂಗ್ ವೆರಿ ಹ್ಯೂಜ್. ಆ್ಯಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು $805 ಬಿಲಿಯನ್ ರೀಚ್ ಮಾಡುವಂಥ ಒಂದು ಇಂಡಸ್ಟ್ರಿ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಗೂಗಲ್ ಸರ್ವೆಯಲ್ಲಿ ಹೇಳಿದ್ದಾರೆ. ನಾನು ರೀಸೆಂಟಾಗಿ ಅದನ್ನು ಓದಿದ್ದೀನಿ ಕೂಡ. ನೀವು ಬೇಕಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗಿಗೂ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಡಿಫ್ರೆನ್ಸ್ನ ನೀವು ಗೂಗಲಲ್ಲಿ ಕ್ರೋಮಲ್ಲಿ ಸರ್ಚ್ ಮಾಡ್ಕೊಳ್ಬೋದು. ಓಕೆನಾ? ಅಫಿಲಿಯೇಟ್ ಮಾರ್ಕೆಟಿಂಗ್, ಓಕೆ, ಅವರೆಲ್ಲ ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತಾ ಇದ್ರು. ಈ ಪ್ಲಾಟ್ಫಾರ್ಮಲ್ಲಿ ನಾವೇನ ರಿವ್ಯೂ ಮಾಡಬೇಕು ಅಂತ ನೀವು ಕೇಳೋದಾದ್ರೆ, ಇಲ್ಲಿ ಕೋರ್ಸ್ ಪ್ಯಾಕೇಜ್ಗಳಿದಾವೆ. ನೀವಿಲ್ಲಿ ಯಾವುದೇ ರೀತಿ ಬುಕ್ಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಫಿಸಿಕಲ್ ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡಬೇಕಾಗಿಲ್ಲ. ಬದಲಾಗಿ ಡಿಜಿಟಲ್ ಪ್ಯಾಕೇಜಸ್ಗಳಿದಾವೆ. ಡಿಜಿಟಲ್ ಪ್ಯಾಕೇಜಸ್ಗಳು ಯಾವುದಪ್ಪ ಅಂತಂದರೆ, ನನ್ನ ಫೇವ್ರೆಟ್ ಪ್ಯಾಕೇಜ್ ಬಂದು ಪ್ರೀಮಿಯಂ ಪ್ಲಸ್ ಅಂತ. ಅದರಲ್ಲಿ ನಿಮಗೆ 45ಕ್ಕಿಂತ ಹೆಚ್ಚು ಕೋರ್ಸ್ಗಳು ನಿಮಗೆ ಸಿಗತ್ತೆ. ಅದು ನಿಮಗೆ ನೀವು ಫಸ್ಟ್ ಅದನ್ನ ಬೈ ಮಾಡಬೇಕಾಗತ್ತೆ. ಅಫ್ಕೋರ್ಸ್ ಹೌದು, ನೀವು ಇಲ್ಲಿ ಪೇ ಮಾಡಿನೇ ಪ್ಲಾಟ್ಫಾರ್ಮ್ಗೆ ಎನ್ರೋಲ್ ಆಗಬೇಕು. ಸೊ ನೀವು ಈ ಪ್ಯಾಕೇಜ್ಗೆ ಎನ್ರೋಲ್ ಆಗ್ತೀರಾ ಅಂತ ನೀವು ಅನ್ನೋದಾದ್ರೆ, ಇದು ನಿಮಗೆ $30,000 ಆಗತ್ತೆ. 30,000 ಹೆಂಗೆ ಮ್ಯಾಮ್ ಅಂತ ಅಂದ್ಬಿಟ್ಟು ನಿಮಗೆ ಶಾಕ್ ಆಗ್ಬೋದು. ವರಿ ಬೇಡ, ನನ್ನ ಕೂಪನ್ ಕೋಡ್, ನನ್ನ ಪ್ರೋಮೋ ಕೋಡ್ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ $22,000ಗೆ 45 ಕೋರ್ಸ್ ಇರುವಂಥ ಒಂದು ಪ್ಯಾಕೇಜ್, ಹೈ ಇನ್ಕಮ್ ಪೊಟೆನ್ಷಿಯಲ್ ಇರುವಂಥ ಒಂದು ಪ್ಯಾಕೇಜ್ ನಿಮಗೆ ಸಿಗತ್ತೆ. ಇಷ್ಟೊಂದು ಜಾಸ್ತಿ ಆಯಿತು ಮ್ಯಾಮ್, ಇಟ್ ಈಸ್ ಔಟ್ ಆಫ್ ಮೈ ಬಡ್ಜೆಟ್, ನನಗೆ 22,000 ಹೊಂದ್ಸಕ್ಕಾಗದೇ ಇಲ್ಲ ಅಂತ ಹೇಳೋರೇನಾದರೂ ನೀವಾಗಿದ್ರೆ, ಪ್ರೀಮಿಯಂ ಪ್ಯಾಕೇಜ್ ಅಂತ ನಿಮ್ಗೆ ಇನ್ನೊಂದಿರುತ್ತೆ. ಇದರಲ್ಲಿ ನಿಮಗೆ 30+ ಕೋರ್ಸ್ಗಳು ಸಿಗುತ್ತೆ. ಇದ್ರ ಒರಿಜಿನಲ್ ಪ್ರೈಸ್ ಬಂದು $23,000 ಆಗುತ್ತೆ. ಬಟ್ ನನ್ನ ಪ್ರೋಮೋ ಕೋಡ್ ನೀವು ಯೂಸ್ ಮಾಡಿಕೊಂಡ್ರೆ ನಿಮಗೆ $16,000ಗೆ ಬಂಡಲ್ ಸಿಗ್ತಾ ಇದೆ. ಸೊ ಇದೆರಡನ್ನ ನಾನು ತುಂಬಾನೇ ಪ್ರಿಫರ್ ಮಾಡೋದು. ಬಟ್ ಇದೆರಡೂ ನನಗೆ ಬೈ ಮಾಡೋದಕ್ಕಾಗೋದಿಲ್ಲ ಮ್ಯಾಮ್ ಅಂತಂದ್ರೆ, ಇನ್ನೂ 2 ಬಂಡಲ್ ಇದೆ. ಒಂದು ಸುಪ್ರೀಂ ಅಂತ, ಒಂದು ಪ್ರೋ ಅಂತ. ಸುಪ್ರೀಂ ಪ್ಯಾಕೇಜ್ ನಿಮಗೆ $12,000ಗೆ ಸಿಗ್ತಾ ಇದೆ. ಪ್ರೋ ಪ್ಯಾಕೇಜ್ ನಿಮಗೆ $7,000ಗೆ ಸಿಗ್ತಾ ಇದೆ. ನಾನು ಯಾಕೆ ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್ನ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಅದನ್ನು ಯಾಕೆ ನನ್ನ ಫೇವ್ರೆಟ್ ಥಿಂಗ್ ಅಂತ ಹೇಳ್ತಾ ಇದ್ದೀನಿ, ಹೈ ಇನ್ಕಮ್ ಪೊಟೆನ್ಷಿಯಲ್ ಇರೋವಂಥ ಒಂದು ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್ ತೊಗೊಂಡು ಇನ್ನೊಬ್ರಿಗೂ ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್ನ ಎನ್ರೋಲ್ ಮಾಡಿಸಿದ್ದೇ ಆದಲ್ಲಿ ನಿಮಗೆ ಒಂದು ಎನ್ರೋಲ್ಮೆಂಟ್ಗೆ $14,000 ಸಿಗ್ತಾ ಇದೆ. ಆದರೆ ನಿಮಗೆ ಪ್ರೀಮಿಯಂ ಪ್ಯಾಕೇಜಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಫಿಲಿಯೇಟ್ ಕಮಿಷನ್ ಬಂದು 10,000 ಅಷ್ಟೇ. ಬಟ್ ಪ್ರೀಮಿಯಂ ಪ್ಲಸ್ ಅಲ್ಲಿ ಇಟ್ ಈಸ್ 14,000. ಇನ್ನು ಸುಪ್ರೀಂ ಪ್ಯಾಕೇಜಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಇನ್ಕಮ್ ಬಂದು $7,000 ಆಗಿದೆ. ಇನ್ನು ಪ್ರೋ ಪ್ಯಾಕೇಜಲ್ಲಿ ಬಂದು ನಿಮಗೆ ಮ್ಯಾಕ್ಸಿಮಮ್ ಇನ್ಕಮ್ ಬಂದು $4,000 ಆಗಿದೆ. ಸೊ ಆಲ್ವೇಸ್ ನನ್ನ ರೆಕಮೆಂಡೇಶನ್ ಬಂದು ಗೋ ವಿತ್ ದ ಬೆಸ್ಟ್ ಅಂತ, ಅದು ಪ್ರೀಮಿಯಂ ಪ್ಲಸ್ ಅಂತ. ಇಲ್ಲ ಮ್ಯಾಮ್, ಕೆಲವ್ರು ಇರ್ತೀರಿ, ಇಲ್ಲ ಮ್ಯಾಮ್ ಫಸ್ಟು ನಾನು ಚಿಕ್ಕದು ತೊಗೊಳ್ತೀನಿ, ಅದು ನೋಡ್ಬಿಟ್ಟು ಆಮೇಲೆ ದೊಡ್ಡದು ತೊಗೊಳ್ತೀನಿ ಅಂತ. ಇದರಿಂದ ನಿಮ್ಗೆ ಏನು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಚಿಕ್ಕದು ಅಂತಂದರೆ ಪ್ರೋ ಪ್ಯಾಕೇಜ್, ಅದು ನಿಮಗೆ $7,000 ಆಗುತ್ತೆ. ಅದರಲ್ಲಿ ಇನ್ಕಮ್ ನಿಮಗೆ $4,000 ಅಷ್ಟೇ. ನೀವು $7,000 ಪ್ಯಾಕೇಜ್ ತೊಗೊಂಡು ಇನ್ನೊಬ್ರು ನಿಮ್ಮ ಪ್ರೋಮೋ ಕೋಡ್ ಯೂಸ್ ಮಾಡಿಕೊಂಡು ಪ್ರೀಮಿಯಂ ಪ್ಲಸ್ ಪ್ಯಾಕೇಜ್ನ ಬೈ ಮಾಡಿದ್ರು ಕೂಡ ನಿಮಗೆ ಬರೋದು $4,000 ಅಫಿಲಿಯೇಟ್ ಕಮಿಷನ್ ಅಷ್ಟೇ. ಓಕೆನಾ? ಆ್ಯಂಡ್ ಅಫಿಲಿಯೇಟ್ ಕಮಿಷನ್ 4,000 ಅಷ್ಟೇ ಒಂದು ಪಾಯಿಂಟ್. ಆದರೆ ಇನ್ನೂ ಒಂದು, ಮ್ಯಾಮ್ ಇವತ್ತು ಚಿಕ್ಕದು ತೊಗೊಂಡು ನಾಳೆ ದೊಡ್ಡದು ತೊಗೊಳ್ತೀನಿ ಅಂತಂದರೆ, ಇವತ್ತು ನೀವು ಆಲ್ರೆಡಿ 7,000 ಪೇ ಮಾಡಿರ್ತೀರಾ. ನೆಕ್ಸ್ಟ್ ನೀವು ಅಪ್ಗ್ರೇಡ್ ಆಗುವಾಗ ಪ್ರೀಮಿಯಂ ಪ್ಲಸ್ಗೆ ಅಗೇನ್ ನೀವು 22,000 ಪೇ ಮಾಡಬೇಕೇ ವಿನಃ ರಿಮೈನಿಂಗ್ ಡಿಫ್ರೆನ್ಸ್ ಅಮೌಂಟ್ ಅಲ್ಲ. ಸೊ ಇನ್ಸ್ಟೆಡ್ ಆಫ್ ಪೇಯಿಂಗ್ 22 + 7 ನೀವು ಡೈರೆಕ್ಟಾಗಿ 22,000 ಬಂಡಲ್ನೇ ತೊಗೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಅಂತ ನಾನು ಪ್ರಿಫರ್ ಮಾಡ್ತೀನಿ.
ಓಕೆನಾ. ಸೊ ಇದಿಷ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ ಇತ್ತಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸ್ಆ್ಯಪ್ ನಂಬರ್ನ ಹಾಕಿದ್ದೀನಿ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎನ್ರೋಲ್ಮೆಂಟ್ ಲಿಂಕ್ ಕೂಡ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಏನು ಮ್ಯಾಮ್ ಪ್ರೊಸೀಜರ್ ಅಂತ ನೀವು ಕೇಳೋದಾದರೆ, ಎನ್ರೋಲ್ ಆಗಿದ್ದ ನೆಕ್ಸ್ಟ್ ಸೆಕೆಂಡೇ ನಾನು ನಿಮಗೆ ಪ್ರತಿಯೊಂದು ಪ್ರೊಸೀಜರ್ನ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ನೀವೇನೂ ವರಿ ಮಾಡೋದು ಬೇಕಾಗಿಲ್ಲ. ನೀವು ಒನ್ಸ್ ನನ್ನ ಪ್ರೋಮೋ ಕೋಡ್ ಯೂಸ್ ಮಾಡಿಕೊಂಡು ನನ್ನ ಅಫಿಲಿಯೇಟ್ ಆದ್ರಿ ಅಂತಂದಮೇಲೆ ನಿಮಗೆ ಏನೇ ಕಲಿಸ್ಕೊಡೋದಿದ್ರು ಜವಾಬ್ದಾರಿ ನಂದಿರುತ್ತೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಟ್ ಮೇ ಬಿ ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಆ್ಯಂಡ್ ಎವ್ರಿ ವೀಕ್ ನಿಮಗೆ ಲೈವ್ ಟ್ರೈನಿಂಗ್ಸ್ ಕೂಡ ನಡೀತಾ ಇರುತ್ತೆ, ಅಲ್ಲಿ ಕೂಡ ನೀವು ಕೇಳ್ಬೋದು. ಆ್ಯಂಡ್ ನೀವು ಎನ್ರೋಲ್ ಆದಮೇಲೆ ಒನ್ ಬೆಸ್ಟ್ ಪಾರ್ಟ್ ಆಫ್ ಐ ಡಿಜಿಟಲ್ ಪ್ರನರ್ ಏನಪ್ಪ ಅಂತಂದರೆ, ನಿಮಗೆ ಮ್ಯಾನೇಜರ್ನ ಅಸೈನ್ ಮಾಡ್ತಾರೆ. ಮ್ಯಾನೇಜರ್ ಜೊತೆ ನೀವು ಡೈರೆಕ್ಟಾಗಿ ಕನೆಕ್ಟ್ ಆಗ್ಬೋದು, ಇಫ್ ಎಟ್ ಆಲ್ ನಾನು ಅನ್ಅವೈಲಬಲ್ ಇದ್ದೆ ಅಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ. ಇಲ್ಲ ಅಂತಂದರೆ ಏನೇ ಡೌಟ್ ಇದ್ದರೂ ನಾನು ನಿಮಗೆ ಕನ್ನಡದಲ್ಲಿ ಕ್ಲಾರಿಫೈ ಮಾಡಿಕೊಡ್ತೀನಿ. ಆ್ಯಂಡ್ ಏನೇ ಡೌಟ್ ಇದ್ದರೂ ನಾನು ನಿಮಗೆ ಕನ್ನಡದಲ್ಲಿ ಉತ್ತರ ಕೊಡ್ತಾ ಹೋಗ್ತೀನಿ. ಇದೇನು ಮೇಡಮ್ ಫ್ರೀ ಅಂತ ಅಂದ್ಕೊಂಡ್ವಿ, ನೀವು ದುಡ್ಡು ಕಟ್ಟಬೇಕು ಅಂತ ಹೇಳ್ತಾ ಇದ್ದೀರಾ, ಆ ಥರ ನಿಮ್ಗೆ ಅನಿಸ್ಬೋದೇನೋ. ಖಂಡಿತವಾಗ್ಲೂ ಈಗಿನ ಕಾಲದಲ್ಲಿ 1 ಲೀಟರ್ ವಾಟರ್ಗೆ ಕೂಡ ನಾವು ಪೇ ಮಾಡಬೇಕಾಗತ್ತೆ, ರೈಟ್? ಅಂಥದ್ರಲ್ಲಿ ಫ್ರೀಯಾಗಿ ಸಿಗೋದು ಯಾವುದೂ ಇಲ್ಲ. ಆ್ಯಂಡ್ ಫ್ರೀಯಾಗಿ ಸಿಕ್ಕಿದ್ದು ಶಾಶ್ವತನೂ ಅಲ್ಲ. ಇಷ್ಟು ದಿವಸ ಲಕ್ಷ ನಿಮ್ಮ ಎಜುಕೇಷನ್ ಮೇಲೆ ಖರ್ಚು ಮಾಡ್ಕೊಂಡು ಬಂದಿದ್ದೀರಾ, ಬಟ್ ಇವತ್ತು 10,000 15,000ಕ್ಕೆ ಕಿಲೋಮೀಟರ್ ಗಟ್ಟಲೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ? ಸೊ 22,000 ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಮೇಡಮ್ ಅಂತ ನೀವು ಹೇಳೋದಾದ್ರೆ, ನಾನು ಯಾವ ಥರ ಯೋಚನೆ ಮಾಡಿದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ವರ್ಷದಲ್ಲಿ ನಾವು ಎಷ್ಟು ವೇಸ್ಟ್ ಖರ್ಚು ಅಂತ ಮಾಡ್ತೀವಿ, ಎಷ್ಟು ಸರಿ ಹೋಟೆಲ್ಗೆ ಹೋಗ್ತೀವಿ, ಬಟ್ಟೆ ಮೇಲೆ ನಾವು ಎಷ್ಟು ಸುರಿತೀವಿ ಅಲ್ವಾ? ಒಂದು ವರ್ಷ ನೀವು ಏನು ವೇಸ್ಟ್ ಖರ್ಚು ಮಾಡಲ್ಲ ಅಂತ ಡಿಸೈಡ್ ಮಾಡಿ, ಆ ಅಮೌಂಟ್ನ ನೀವೇನೋ ಒಂದು ಹೊಸದು ಕಲಿತಾ ಇದ್ದೀನಿ ಅಂತ ಇನ್ವೆಸ್ಟ್ ಮಾಡಿ ಲಕ್ಷ ಅರ್ನ್ ಮಾಡೋ ಕೆಪಾಸಿಟಿ ನಿಮಗೆ ಖಂಡಿತವಾಗ್ಲೂ ಇದೆ. ಆ್ಯಂಡ್ ಇಲ್ಲಿ ಬಂದಮೇಲೆ ಟ್ರೈನಿಂಗ್ಸ್ ಕೇಳಿದ್ಮೇಲೆ ನೀವು ಖಂಡಿತವಾಗ್ಲೂ ಆ ಅವಕಾಶನ ಬಳಸ್ಕೊಳ್ತೀರಾ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಅಟ್ ಎವ್ರಿ ಪಾಯಿಂಟ್ ಆಫ್ ಯುವರ್ ಜರ್ನಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನೀವು ಅದ್ರ ಬಗ್ಗೆ ವರಿ ಮಾಡೋದೇ ಬೇಕಾಗಿಲ್ಲ. ಸೊ ನಾನು ಬೆಳೀತಾ ಇದ್ದೀನಿ, ನನ್ನ ಜೊತೆ ನನ್ನ ಅಫಿಲಿಯೇಟ್ಸ್ ಆಲ್ರೆಡಿ ಏನಿದ್ದಾರೆ ಅವರು ಕೂಡ ಬೆಳೀತಾ ಇದ್ದಾರೆ. ನೀವಿವಾಗ ವಿಡಿಯೋ ಏನು ನೋಡ್ತಾ ಇದ್ದೀರಾ, ನನ್ನ ಟೀಮ್ಗೆ ಜಾಯಿನ್ ಆದರೆ ಖಂಡಿತವಾಗ್ಲೂ ಜೊತೆಲಿ ಬೆಳೆಯೋಣ. ಇದಿಷ್ಟು ಈ ವರ್ಕ್ನ ಡೀಟೇಲ್ಸ್. ನಿಮ್ಗೆ ಏನೇ ಡೌಟ್ ಇದ್ರು ವಾಟ್ಸಪ್ಪಲ್ಲಿ ನನ್ನ ಜೊತೆ ಕನೆಕ್ಟ್ ಆಗಿ. ಆ್ಯಂಡ್ ಈ ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ಅವಕಾಶ ಇದೆ. ಈ ಅವಕಾಶನ ರೈಟ್ ಟೈಮ್ ಇದು ನೀವು ಬಳಸ್ಕೊಳ್ಳೋದಕ್ಕೆ. ನಾಳೆ ಮಾಡ್ತೀನಿ ಅಥವಾ ಅಪ್ಪನ ಕೇಳ್ತೀನಿ, ಗಂಡನ ಕೇಳ್ತೀನಿ, ಅಮ್ಮನ ಕೇಳ್ತೀನಿ, ಇದೆಲ್ಲ ನೀವು ಯೋಚನೆ ಮಾಡೋ ಬದಲು ನಿಮ್ಮ ಜೀವನ ನಿಮ್ಮ ಕೈಲೇ ಇದೆ, ಡಿಸಿಷನ್ ನೀವೇ ತೊಗೊಳ್ಬೇಕಾಗಿದೆ. ಯಾಕಂದರೆ ನಿಮ್ಮ ಜೀವನನ ಅಪ್ಪ ಅಮ್ಮ ಗಂಡ ಮಗ ಯಾರೂ ಬದಲಾಯಿಸೋಕ್ಕಾಗಲ್ಲ. ಬದಲಾಯಿಸೋಕ್ಕೆ ಸಾಧ್ಯ ಇರೋದು ನಿಮ್ಮಿಂದ ಮಾತ್ರ. ಬನ್ನಿ ಒಟ್ಟಿಗೆ ಬೆಳೆಯೋಣ. ಆಲ್ ದಿ ಬೆಸ್ಟ್.